ಬಿಪಿಎಲ್ ಕಾರ್ಡುದಾರರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ಅಕ್ರಮವಾಗಿ ಯಾರೆಲ್ಲ ಬಿಪಿಎಲ್ ಕಾರ್ಡುಗಳನ್ನು ಹೊಂದಿದಾರಲ್ಲ ಆ ಎಲ್ಲವೂ ಕೂಡ ಈಗ ಕ್ಯಾನ್ಸಲ್ ಆಗುತ್ತೆ, ರದ್ದು ಮಾಡುತ್ತೆ. ಜೊತೆಗೆ ಕೆಲವೊಂದಿಷ್ಟು ಮಾನದಂಡಗಳು ಕೂಡ ಇದ್ದಾವೆ. ಅಂದರೆ ಎಂತೆಂಥವರಿಗೆ ಬೇಕು ಅಂತೇಳಿ. ಪ್ರಮುಖವಾಗಿ ಬೈಕನ್ನು ಯಾರೆಲ್ಲ ಹೊಂದಿರ್ತಾರೆ, ಕಾರು ಯಾರ ಹತ್ರ ಇದೆ, ಅವರೆಲ್ಲರೂ ಕೂಡ ಬಿಪಿಎಲ್ ಕಾರ್ಡ್ ಈಗ ರದ್ದಾಗುತ್ತೆ. ಮಹತ್ವದ ನಿರ್ಧಾರ ಇದು. ಯಾವಾಗಲೂ ಆಗಬೇಕಾಗಿತ್ತು. ಅಂದರೆ ಬಿಪಿಎಲ್ ಕಾರ್ಡು ಯಾರಿಗೆ ಸೇರಬೇಕು, ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಸೇರ್ತಾ ಇಲ್ಲ. ಅಕ್ರಮವಾಗಿ 20ಕ್ಕಿಂತ ಹೆಚ್ಚು, ಅಂದರೆ 20 ಲಕ್ಷಕ್ಕಿಂತ ಹೆಚ್ಚು ಕಾರ್ಡುಗಳನ್ನು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ವರದಿ ಕೂಡ ಇದೆ. ಸೊ ಹಂಗಾಗಿ ಅದನ್ನು ತಡೆಗಟ್ಟೋದಕ್ಕೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಿದೆ. ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. ಬಿಪಿಎಲ್ ಶಾಕ್, ಇವರಿಗಿಲ್ಲ ಪಡಿತರ ಚೀಟಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಇನ್ನು ಹಾಗೇನೆ ಪ್ರಮುಖವಾಗಿ YP ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಶಹಬಾಜ್ ಖಾನ್ CM ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್. ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಸಿವಿಲ್ ಏನಿದೆ ಇದು ರಾಜ್ಯ ಸರ್ಕಾರಕ್ಕಿಂತ ಇದಕ್ಕಿಂತ ಮುಂಚೆ ನಾವು ನೋಡಬೇಕಾಗುತ್ತೆ. ನ್ಯಾಷನಲ್ ಫುಡ್ ಸೇಫ್ಟಿ ಆ್ಯಕ್ಟ್ ಅಂತ ಮಾಡಿದ್ದಾರೆ. 2013 ಅಮಿಡ್ಮೆಂಟ್ ಆಗಿದೆ. ಆ ಅಮಿಡ್ಮೆಂಟ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಗೈಡ್ಲೈನ್ಗಳನ್ನು ಕೊಟ್ಟಿದ್ದಾರೆ. ಇವತ್ತು ನೀವೇನು ಹೇಳ್ತಾ ಇದ್ದೀರಾ, ಈಗ ನಮ್ಮ ಫುಡ್ ಅಂಡ್ ಸೇಫ್ಟಿ ಆಕ್ಟ್ 1955 ಪ್ರಕಾರ ಸೆಕ್ಷನ್ 54 ಏನು ಹೇಳುತ್ತೆ ಅಂದ್ರೆ ನಮಗೆ ಇದು ಅನ್ನದ ಹಕ್ಕು ಯಾವ ರೀತಿ ಪಡ್ಕೋಬೇಕು ಅನ್ನೋದು ತೋರಿಸ್ಕೊಡುತ್ತೆ. ಇದೇ ಪರವಾಗಿ ನಾವು ಇನ್ನೊಂದು ಆಪೋಸಿಟ್ ವೇವ್ ನೋಡೋದಾದ್ರೆ, ನೀವು ಹೇಳ್ತಾ ಇದ್ದೀರಾ 22,62,413 ಕಾರ್ಡ್ BPL ಕಾರ್ಡ್ಗಳನ್ನು ಪತ್ತೆ ಹಚ್ಚಿದ್ದಾರೆ ಇವರು ಅಂತ ಹೇಳಿ. ಇದು ಸುಳ್ಳು ಮಾಹಿತಿ. ಯಾಕಂದ್ರೆ ಮಾಧ್ಯಮಗಳು ಕೊಟ್ಟಿರೋದು. ಇದು ನಿಜವಾದ ಮಾಹಿತಿ ಬಂದು 44,62,413 ಕಾರ್ಡು BPL ಕಾರ್ಡುಗಳು ಬಡವರ ಹತ್ರ ಬಿಟ್ಟು ಇದು ಶ್ರೀಮಂತರ ಹತ್ರ ಇರೋ 44. ಹಾ, ಶ್ರೀಮಂತರ ಅಂದ್ರೆ ಯಾರು? ಇಲ್ಲೇನು ಕೋಟ್ಯಾಂತರ ರೂಪಾಯಿ ಬಂಗ್ಲೆ ಇಟ್ಕೊಂಡು ಕೂತ್ಕೋಬೇಕಾಗಿಲ್ಲ ನಾವು ಶ್ರೀಮಂತರು ಅನ್ನಕ್ಕೆ. ನೀವು ಶ್ರೀಮಂತರೆ, ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀರಾ, ನೀವು ದುಡ್ಕೊಂಡು ಹೋಗಿ ನಿಮ್ಮ ಹೆಂಡತಿ ಮಕ್ಳಿಗೆ ಸಾಕ್ತಾ ಇದ್ದೀರಾ, ತಂದೆ ತಾಯಿಗೆ ಸಾಕ್ತಾ ಇದ್ದೀರಾ, ಒಂದು ಒಳ್ಳೆ ಸಂಬಳ ಇದೆ ನಿಮ್ಗೆ ಅಂದ್ರೆ ನೀವು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ ಅಂತ. ನಿಮ್ಗೆ BPL ಕಾರ್ಡ್ ಅವಶ್ಯಕತೆ ಇಲ್ಲ. ನಿಮ್ಗೆ ಹುಷಾರಿಲ್ಲ ಇಲ್ದ ಅಂದ್ರು ಅದರಲ್ಲಿ ಬಡವರಿಗೆ ಸಿಗುತ್ತೆ. 2.5 ಲಕ್ಷ ರೂಪಾಯಿ ಗಂಟ ಕ್ಯಾನ್ಸರ್ ಪೇಷಂಟ್ಗಳಿಗೆ ಇದರಿಂದ ಲಾಭ ಆಗುತ್ತೆ. ಎಷ್ಟೋ ಜನಕ್ಕೆ ಅವರ ಜೀವಗಳನ್ನು ಉಳಿಸಕ್ಕೆ BPL ಕಾರ್ಡ್ ಬರುತ್ತೆ. ಈ ತರ ಇರಬೇಕಾದ್ರೆ 1,17 ಲಕ್ಷ ಮಹಿಳೆಯರಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ 2,000 ರೂಪಾಯಿ ಕೊಡಕ್ಕೆ. 1,14 ಲಕ್ಷ ಮಹಿಳೆಯರಿಗೆ ಇವರು ದುಡ್ಡು ಕೊಡ್ತಾ ಇದ್ದಾರೆ 2,000 ರೂಪಾಯಿ ಕಾಂಗ್ರೆಸ್ ಸರ್ಕಾರ. ಇಲ್ಲಿ ನಾವು ನೋಡ್ಬೇಕಾಗಿರೋದು ವೇವ್ ಏನ್ ಗೊತ್ತಾ, ಇದರಿಂದ ಯಾರಿಗ್ ಲಾಭ ಆಗ್ಬೇಕಿತ್ತು ಯಾರಿಗ ಆಗ್ತಾ ಇಲ್ಲ, ಇದರಿಂದ ಯಾರಿಗ್ ಪ್ರಾಫಿಟ್ ಆಗ್ಬೇಕಿತ್ತು ಅವ್ರಿಗೆ ಆಗ್ತಾ ಇಲ್ಲ. ಪ್ರತಿಯೊಬ್ಬ ಬಡವ ಮನೆಯಲ್ಲಿರೋನು ಕೂಲಿ ಕಾರ್ಮಿಕನಿಗೆ ಇದರಲ್ಲಿ ಅವನು ಊಟ ಇದು. ಇವತ್ತೇನಾಗಿದೆ ಅಂದ್ರೆ ಫುಡ್ ಅಂಡ್ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಫುಡ್ ಆಫೀಸರ್, ಈಗ ನೀವು ಬೆಳಗಾಮಲ್ಲಿ ಒಂದು, ನಾನು ಹೆಸರು ತಗೊಳ್ಳಲ್ಲ ಅವ್ರದ್ದು, ಫುಡ್ ಆಫೀಸರು ಬೆಳಗಾಮಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರ ಅಂಡರ್ ಅಲ್ಲಿ ಏನ್ ಬರುತ್ತೆ, ಒಂದು 40-50 ಆ ತರ ಫುಡ್ ಅಂಡ್ ಆಕ್ಟ್ ಪ್ರಕಾರ ಅದು ಬಂದಾಗ ಅವರು 1 kg ಅಕ್ಕಿ ಏನು 1 kg ಕೊಡ್ತಾರಲ್ಲ ಡಿಪೋ ಅಲ್ಲಿ, 1 kg ಅಕ್ಕಿ ಕಮ್ಮಿ ಮಾಡಿ ಆ ಮೂಟೆಗಳನ್ನ ಬೇರೆ ಅವ್ರಿಗೆ ಸಪ್ಲೈ ಕೊಡ್ತಾರೆ. ಈ ಸಪ್ಲೈ ಕೊಡೋ ಅಕ್ಕಿ ಅವ್ರು ಏನ್ ಮಾಡ್ತಾರೆ, ಈಗ ನೀವು ಫುಡ್ ಆಫೀಸರ್ ಹೋಗಿ ರೆಡ್ ಹ್ಯಾಂಡ್ ಆಗಿ ಹಿಡಿತೀರಾ ಅವ್ರಿಗೆ, ಏನ್ರಿ ಈ ಅಕ್ಕಿ ಡಿಪೋಲ್ ಮಾರ್ಬೇಕಾಗಿದ್ದು ಇಲ್ಲಿ ಹೆಂಗ್ ಬಂತು ಅಂದ ತಕ್ಷಣ ನೀವೇನ್ ಹೇಳ್ತೀರಾ ಅಂದ್ರೆ, ಓ ಇದು ಫುಡ್ ಅಲ್ಲಿ ಬಂದಿರೋದು, ನಿಮ್ಗೆ ಹಫ್ತಾ ಕೊಡ್ತೀವಿ ಇದು ಇಟ್ಕೊಳ್ಳಿ ಅಂತ. ಇದು ಎಷ್ಟು ಅಂಗಡಿಲಿ ಮಾಡ್ತಾ ಇಲ್ಲ. ಬಡವ್ರಿಗೆ ಸೇರ್ತಾ ಇರುವಂತ ಆಹಾರವನ್ನು ಬಡವ್ರಿಗೆ ಸೇರ್ತಾ ಇದೆಯಾ? ಇಲ್ಲ. ಇದು BPL ಕಾರ್ಡ್ ಹಗರಣ ಅಂತ ಬರ್ಬೇಕಾಗಿತ್ತು.